ಎಲ್ರಿಗೂ ನಮಸ್ಕಾರ. ತರಗತಿ 4ರ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತ ಒಂದು ಪಿಬಿಎಲ್ ಅನ್ನು ನೋಡೋಣ. ಇದು ಸರಳ ರೇಖಾಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣ ಅಧ್ಯಾಯಕ್ಕೆ ಸಂಬಂಧಪಟ್ಟಂತ ಪಿಬಿಎಲ್ ಆಗಿರುತ್ತೆ. ಪಿಬಿಎಲ್ ಹೆಸರು ನಾವು ಚದುರಂಗ ಆಟ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದೀವಿ. ಇಲ್ಲಿ ಒಳಗೊಂಡ ಪರಿಕಲ್ಪನೆಗಳು ಸರಳ ರೇಖಾಕೃತಿಗಳ ಸುತ್ತಳತೆ, ಸರಳ ರೇಖಾಕೃತಿಗಳ ವಿಸ್ತೀರ್ಣ. ಕಲಿಕಾ ಫಲಗಳು ಸರಳ ರೇಖಾಕೃತಿಗಳ ಸುತ್ತಳತೆಯನ್ನು ಕಂಡುಹಿಡಿಯುವರು ಮತ್ತು ಸರಳ ಆಕೃತಿಗಳ ವಿಸ್ತೀರ್ಣವನ್ನು ಕಂಡುಹಿಡಿಯುವರು. ಪಿಬಿಎಲ್ ಅನ್ನ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಪ್ರಶ್ನೆಯನ್ನ ಕೇಳಬೇಕಾಗುತ್ತೆ. ಯಾಕೆ ಈ ಪ್ರಶ್ನೆ ಅಂತಂದ್ರೆ, ಮಕ್ಕಳನ್ನ ಈ ಕಾನ್ಸೆಪ್ಟ್ ಯೋಜನೆ ಮಾಡುವಂತೆ ಮಾಡ್ಲಿಕ್ಕೆ ಈ ಪ್ರಶ್ನೆಯನ್ನ ನಾವು ಕೇಳಬೇಕಾಗುತ್ತೆ. ಪ್ರಶ್ನೆ ಏನು ಅಂತಂದ್ರೆ, ಆಕೃತಿಗಳಲ್ಲಿ ಸಂಖ್ಯಾತ್ಮಕವಾಗಿ ಯಾವುದು ದೊಡ್ಡದು, ಸುತ್ತಳತೆಯೋ ಅಥವಾ ವಿಸ್ತೀರ್ಣವೋ ಅಂತ ಹೇಳಿ ಪ್ರಶ್ನೆ ಆಗಿರುತ್ತೆ. ಸೊ ಈ ರೀತಿ ನಾವು ಮಕ್ಕಳಿಗೆ ಪ್ರಶ್ನೆಯನ್ನ ಕೇಳಿದಾಗ ಮಕ್ಕಳು ಸ್ವಲ್ಪ ಡೀಪ್ ಡೈವ್ ಆಗಿ ಈ ಕಾನ್ಸೆಪ್ಟ್ ಬಗ್ಗೆ ಯೋಚನೆ ಮಾಡ್ತಾ ಅವರು ಕಾನ್ಸೆಪ್ಟ್ ಒಳಗೆ ಮುಳುಗೋಗ್ತಾರೆ. ಆವಾಗ ನಾವು ಅವರಿಗೆ ಪಿಬಿಎಲ್ ಮಾಡ್ಲಿಕ್ಕೆ ಶುರು ಮಾಡಿಸಬಹುದು. ಚಟುವಟಿಕೆ 1 ಚೆಸ್ ಆಟ ಅಂತ ಹೇಳಿ ಇದೆ. ಚೆಸ್ ಬೋರ್ಡ್ ಮುಖಾಂತರ ನಾವು ಪೆರಿಮೀಟರ್ ಮತ್ತು ಏರಿಯಾ ಈ ಕಾನ್ಸೆಪ್ಟ್ ಗಳನ್ನ ಮಕ್ಕಳಿಗೆ ಮದಟ್ಟಾಗುವಂತೆ ಮಾಡ್ತೀವಿ. ಸೊ ಬೇಕಾಗುವ ಸಾಮಗ್ರಿಗಳು ಈ ರೀತಿಯಾಗಿ ಇರ್ತವೆ. ಸೊ ಈ ಎಲ್ಲಾ ಸಾಮಗ್ರಿಗಳು ಲೋ ಕಾಸ್ಟ್ ಮಟೀರಿಯಲ್ಸ್ ಆಗಿರಬೇಕು. ವಿದ್ಯಾರ್ಥಿಗಳು ಚಟುವಟಿಕೆಯ ಸೂಚನೆಗಳನ್ನ ಓದ್ಕೊಳ್ಳಿಕ್ಕೆ ಹೇಳಬೇಕು. ಸೊ ಮಕ್ಕಳಿಗೆ ಸೂಚನೆಗಳು ಕರೆಕ್ಟ್ ಆಗಿ ಅರ್ಥ ಆದ್ರೆ ಅವರು ಈ ಒಂದು ಆಕ್ಟಿವಿಟಿಯನ್ನ ಕರೆಕ್ಟ್ ಆಗಿ ಮಾಡ್ತಾರೆ. ಸೊ ಆಕ್ಟಿವಿಟಿಯನ್ನ ಕರೆಕ್ಟ್ ಆಗಿ ಮಾಡಿದ್ಮೇಲೆ ವಿದ್ಯಾರ್ಥಿಗಳು ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬೇಕಾಗುತ್ತೆ. ಮೊದಲನೇ ಪ್ರಶ್ನೆ, ಚೆಸ್ ಬೋರ್ಡ್ ಎಷ್ಟು ಚೌಕಗಳನ್ನ ಹೊಂದಿದೆ? ಸೊ ಎಲ್ಲಾ ಚೆಸ್ ಬೋರ್ಡ್ ಗಳು 64 ಚೌಕಗಳನ್ನ ಹೊಂದಿರ್ತವೆ ಮತ್ತು ಇಲ್ಲಿ ಕಪ್ಪು ಮತ್ತು ಬಿಳಿ ಬಣ್ಣದ ಚೌಕಗಳ ಸಂಖ್ಯೆ ಎಲ್ಲಾ ಚೆಸ್ ಬೋರ್ಡ್ ಗಳಲ್ಲಿ ಸಮನಾಗಿ ಇರುತ್ತವೆ. ನೆಕ್ಸ್ಟ್ ಪಾಯಿಂಟ್ ಅಂದ್ರೆ, ಇಲ್ಲಿ ಮಕ್ಕಳಿಗೆ ಚೆಸ್ ಬೋರ್ಡ್ ಪ್ರಿಪೇರ್ ಮಾಡುವಂತದ್ದು ಆಗಿದೆ. ಸೊ ಅಕಸ್ಮಾತ್ ಚೆಸ್ ಬೋರ್ಡ್ ರೆಡಿಮೇಡ್ ಇಲ್ಲದೆ ಇದ್ದರೆ ಮಕ್ಕಳು ತಮ್ಮಷ್ಟಕ್ಕೆ ತಾವೇ ಒಂದು ಚೆಸ್ ಬೋರ್ಡ್ ಅನ್ನ ಇಲ್ಲಿ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ನೆನಪಲ್ಲಿ ಇಟ್ಟುಕೊಳ್ಳಿ, ಯಾವಾಗ ಒಂದು ಸ್ಟ್ಯಾಂಡರ್ಡ್ ಚೆಸ್ ಬೋರ್ಡ್ ನಮ್ಮ ಹತ್ರ ಇರುತ್ತೆ ಅದರದ್ದು ಮೆಜರ್ಮೆಂಟ್ ಒಂದು ಸ್ಟ್ಯಾಂಡರ್ಡ್ ಆಗಿ ಇರುತ್ತವೆ. ಯಾವಾಗ ಮಕ್ಕಳು ತಮ್ಮಷ್ಟಕ್ಕೆ ತಾವೇ ಒಂದು ಈ ರೀತಿಯಾದ ಚೆಸ್ ಬೋರ್ಡ್ ಅನ್ನ ಪ್ರಿಪೇರ್ ಮಾಡ್ಕೊಂತಾರೆ, ಆವಾಗ ಸ್ವಲ್ಪ ಮೆಜರ್ಮೆಂಟ್ಸ್ ಉದ್ದ ಮತ್ತು ಅಗಲ ಬೇರೆ ಬೇರೆ ಆಗುವ ಒಂದು ಚಾನ್ಸಸ್ ಇರುತ್ತವೆ. ಸೊ ಇನ್ನು ಮುಂದೆ ಬರುವ ಪ್ರಶ್ನೆಗಳೆಲ್ಲ ಈ ಮೆಜರ್ಮೆಂಟ್ ಗೆ ಸಂಬಂಧಪಟ್ಟದ್ದೇ ಆಗಿರ್ತದೆ. ಚೆಸ್ ಬೋರ್ಡ್ ನ ಉದ್ದ ಎಷ್ಟು ಅಂತ ಹೇಳಿ ಸೊ ಮಕ್ಕಳು ಪ್ರಿಪೇರ್ ಮಾಡಿರುವಂತಹ ಚೆಸ್ ಬೋರ್ಡ್ ಅನ್ನ ಮೆಜರ್ ಮಾಡಿಕೊಂಡು ಬರಿಬೇಕಾಗಿರ್ತದೆ. ಅಗಲನೂ ಅಷ್ಟೇ. ಅಕಸ್ಮಾತ್ ರೆಡಿಮೇಡ್ ಇದ್ರೆ ಈ ಉದ್ದ ಮತ್ತು ಅಗಲಗಳನ್ನ ಮಕ್ಕಳು ಆ ರೆಡಿಮೇಡ್ ಚೆಸ್ ಬೋರ್ಡ್ ಅನ್ನ ಮೆಜರ್ ಮಾಡಿ ಬರಿಬೇಕಾಗಿರ್ತದೆ. ಅಳತೆ ಮಾಡದೆ ಬೋರ್ಡ್ ನ ಅಗಲವನ್ನು ಹೇಳಲು ಸಾಧ್ಯವಿದೆಯೇ ಅಂತ ಹೇಳಿ ಒಂದು ಪ್ರಶ್ನೆ ಇದೆ. ಸೊ ಯಾವಾಗ ಒಂದು ನಮಗೆ ಮೆಜರ್ಮೆಂಟ್ ಗೊತ್ತಿರುತ್ತೋ, ಉದ್ದ ಗೊತ್ತಾದ್ರೆ ನಾವು ಚೌಕವನ್ನ ಉದ್ದ ಮತ್ತು ಅಗಲ ಸಮಾನವಾಗಿರುವ ಒಂದು ಆಕೃತಿ ಅಂತ ಹೇಳ್ತೇವೆ. ಹಾಗಾಗಿ ಅಗಲವನ್ನು ಸಹ ನಾವು ಈಸಿಯಾಗಿ ಹೇಳಬಹುದು. ಇನ್ನೊಂದು ಪ್ರಶ್ನೆ, ಚೆಸ್ ಬೋರ್ಡ್ ನಲ್ಲಿರುವ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳ ಸಂಖ್ಯೆ ಅನುಕ್ರಮವಾಗಿ 8 ಮತ್ತು 9 ಆಗಿದೆ ಅಂತ ಹೇಳಿ ಇಲ್ಲಿ ಪ್ರಶ್ನೆ ಇದೆ. ಸೊ ಇದು ತಪ್ಪು ಆಗಿದೆ. ಯಾಕಂತಂದ್ರೆ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳ ಸಂಖ್ಯೆಗಳು ಸೇಮ್ ಆಗಿರ್ತವೆ. ಇಲ್ಲಿ ಉತ್ತರವನ್ನ ಸಮರ್ಥಿಸಿ ಅಂತ ಹೇಳಿ ಮಕ್ಕಳಿಗೆ ಪ್ರಶ್ನೆಯನ್ನ ಕೇಳಬಹುದು. ಆಗ ಮಕ್ಕಳಿಂದ ಸೊ ಯಾವಾಗ ಉದ್ದ ಮತ್ತು ಅಗಲ ಚೆಸ್ ಬೋರ್ಡ್ ಸೇಮ್ ಇರುತ್ತೋ ಆವಾಗ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳ ಸಂಖ್ಯೆ 8 ಇರಬಹುದು. ಸೊ ಉತ್ತರವನ್ನ ಸಮರ್ಥಿಸಿಕೊಳ್ಳಿಕ್ಕೆ ಮಕ್ಕಳಿಗೆ ನೀವು ಹೇಳಬಹುದು. ಅದೇ ರೀತಿ ಚೆಸ್ ಬೋರ್ಡ್ ನ ಸುತ್ತಳತೆ, ವಿಸ್ತೀರ್ಣ ಇದನ್ನ ಮಕ್ಕಳು ಕಂಡು ಹಿಡಿಯಬಹುದು. ಚೆಸ್ ಬೋರ್ಡ್ ನಲ್ಲಿರುವ ಬಿಳಿ ಚೌಕಗಳ ಒಟ್ಟು ಸುತ್ತಳತೆ ಎಷ್ಟು ಅಂತ ಹೇಳಿ ಕಂಡು ಹಿಡಿಯಬೇಕಾಗಿರ್ತದೆ. ಫಾರ್ ಎಕ್ಸಾಂಪಲ್, ಲೆಂತ್ ಗೊತ್ತಿದ್ರೆ ಆ ಲೆಂತ್ ಡಿವೈಡೆಡ್ ಬೈ ಒಟ್ಟು ಬಿಳಿ ಚೌಕಗಳ ಸಂಖ್ಯೆ ಅದನ್ನ ಮಾಡಿಕೊಂಡು ಮಲ್ಟಿಪ್ಲೈ ಬೈ 4 ಮತ್ತು ಮಲ್ಟಿಪ್ಲೈ ಬೈ 32 ಮಾಡೋದ್ರಿಂದ ಅವರಿಗೆ ಬಿಳಿ ಚೌಕಗಳ ಒಟ್ಟು ಸುತ್ತಳತೆ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಬಿಳಿ ಚೌಕಗಳ ವಿಸ್ತೀರ್ಣವನ್ನ ಅವರು ಕಂಡು ಹಿಡಿಬಹುದು. ಸೊ ಇದನ್ನ ಮಾಡಿದ್ಮೇಲೆ ಕಪ್ಪು ಚೌಕಗಳ ಒಟ್ಟು ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ಅವರು ಕಂಡು ಹಿಡಿಬಹುದು. ಇಲ್ಲೊಂದು ಸರಿ ತಪ್ಪು ಪ್ರಶ್ನೆ ಇದೆ. ಚೆಸ್ ಬೋರ್ಡ್ ನ ಸುತ್ತಳತೆಗಿಂತ ಚೆಸ್ ಬೋರ್ಡ್ ನ ವಿಸ್ತೀರ್ಣ ಹೆಚ್ಚಾಗಿದೆ. ಸೊ ಇದು ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಗೊತ್ತಾಗುವಂತಹ ಒಂದು ಫ್ಯಾಕ್ಟರ್ ಇದು. ಕೆಲವೊಂದ್ಸರಿ ಚೆಸ್ ಬೋರ್ಡ್ ನ ಸುತ್ತಳತೆ ಚೆಸ್ ಬೋರ್ಡ್ ನ ವಿಸ್ತೀರ್ಣಕ್ಕಿಂತ ಜಾಸ್ತಿ ಬರುತ್ತೆ. ಕಪ್ಪು ಚೌಕಗಳ ವಿಸ್ತೀರ್ಣ ಬಿಳಿ ಚೌಕಗಳ ವಿಸ್ತೀರ್ಣಕ್ಕೆ ಸಮವಾಗಿರುತ್ತದೆ ಅಂತ ಹೇಳಿ ಇಲ್ಲಿ ನಾವು ಕಂಡುಕೊಂತೀವಿ. ವಿಸ್ತರಿತ ಚಟುವಟಿಕೆ ಈ ರೀತಿಯಾಗಿದೆ. ಕಾಗದದ ಮೇಲೆ ಚೌಕಾಬಾರವನ್ನ ಬರೆದು ಆ ಚೌಕಾಬಾರದ ಒಟ್ಟು ವಿಸ್ತೀರ್ಣ ಮತ್ತು ಸುತ್ತಳತೆಯನ್ನು ಮಕ್ಕಳು ಕಂಡು ಹಿಡಿಯಬಹುದು. ಸೊ ಎರಡನೇ ಚಟುವಟಿಕೆಗೆ ನೋಡೋದಾದ್ರೆ ಅಳತೆಯ ಆಟಗಳು ಅಂತ ಹೇಳಿ ಇದೆ. ಈ ಚಟುವಟಿಕೆಗೆ ಬೇಕಾಗುವ ಸಾಮಗ್ರಿಗಳು ಈ ರೀತಿಯಾಗಿವೆ. ಇಲ್ಲಿ ಮಕ್ಕಳು ಏನ್ ಮಾಡ್ಬೇಕಂತಂದ್ರೆ ತಮ್ಮ ಸುತ್ತಮುತ್ತಲಿನಲ್ಲಿರುವ ಸ್ವಲ್ಪ ವಸ್ತುಗಳನ್ನ ಕಲೆಕ್ಟ್ ಮಾಡ್ಕೊಬೇಕು. ಆ ವಸ್ತುಗಳು ಹೆಂಗಿರ್ಬೇಕಂದ್ರೆ ತ್ರಿಭುಜ, ಆಯತ, ಚೌಕ, ವೃತ್ತ ರೂಪಗಳಲ್ಲಿ ಇರಬೇಕು. ಇವು ಬೇರೆ ಬೇರೆ ಅಳತೆಗಳನ್ನ ಹೊಂದಿರಬೇಕು. ಇದೆಲ್ಲ ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಒಂದೇ ಅಳತೆಯ ಸಾಧನ ಸ್ಕೇಲ್ ಅನ್ನ ಯೂಸ್ ಮಾಡಿ ಎಲ್ಲದನ್ನ ನಾವು ಮೆಜರ್ ಮಾಡಿಕೊಂಡು ಎಲ್ಲದರ ಸುತ್ತಳತೆಯನ್ನ ಕಂಡುಹಿಡಲಿಕ್ಕೆ ಆಗುತ್ತಾ? ಇಂತಹ ಒಂದು ಪ್ರಶ್ನೆಗಳನ್ನ ಮಕ್ಕಳಿಗೆ ನಾವು ಕೇಳಿ ಅವರಲ್ಲಿ ಒಂದು ಆಲೋಚನಾ ಶಕ್ತಿಯನ್ನ ಜಾಸ್ತಿ ಮಾಡಬೇಕು. ಆಯ್ಕೆ ಮಾಡಿದ ವಸ್ತುಗಳ ಆಯಾಮಗಳನ್ನು ಕಂಡುಹಿಡಿಯಲು ಸೂಕ್ತವಾದ ಅಳತೆ ಸಾಧನವನ್ನು ನಿರ್ಧರಿಸಿ. ಫಾರ್ ಎಕ್ಸಾಂಪಲ್, ಮಗು ಬಾಲ್ ಕಲೆಕ್ಟ್ ಮಾಡಿದ್ದ ಅಂತಂದ್ರೆ ಆ ಬಾಲನ್ನ ನಾವು ಸ್ಕೇಲ್ ಇಂದ ಮೆಜರ್ ಮಾಡಿ ಸುತ್ತಳತೆಯನ್ನ ಕಂಡುಹಿಡಲಿಕ್ಕೆ ಸಾಧ್ಯನಾ? ಇಲ್ಲ. ಒಂದು ಥ್ರೆಡ್ ಅನ್ನ ಯೂಸ್ ಮಾಡಿಕೊಂಡು ಅಲ್ಲಿ ಸುತ್ತಳತೆಯನ್ನ ಕಂಡುಹಿಡಿಯಬಹುದು. ಸೊ ಈ ರೀತಿಯಾದ ಪ್ರಶ್ನೆಗಳನ್ನ ನಾವು ಮಕ್ಕಳಿಗೆ ಕ್ಲಿಯರ್ ಮಾಡಬೇಕಾಗುತ್ತೆ. ಎರೇಸರ್ ಅನ್ನ ಮಗು ಕಲೆಕ್ಟ್ ಮಾಡಿದ್ರೆ ಆ ಎರೇಸರ್ ಅನ್ನ ಅಳತೆಯ ಸಾಧನ
ಸಮಾಧಾನ ಸ್ಕೇಲ್ ಇಂದ ಮಾಡಬಹುದು ಮತ್ತು ವಸ್ತುವಿನ ಆಕೃತಿ ಮತ್ತು ಅಳತೆಗಳನ್ನ ಇಲ್ಲಿ ಆಯತ ಅಂತ ಹೇಳಿ ಬರೆದು ಅದರ ಉದ್ದ ಮತ್ತು ಅಗಲವನ್ನ ಬರಿಬೇಕಾಗುತ್ತೆ. ವಸ್ತುವಿನ ಸುತ್ತಳತೆ ಯಾವಾಗ ಒಂದು ಉದ್ದ ಮತ್ತು ಅಗಲ ಗೊತ್ತಿರುತ್ತೋ ಸುತ್ತಳತೆಯನ್ನ ಇಲ್ಲಿ ಕಂಡು ಹಿಡಿಬಹುದು. ಸೊ ಇದೇ ರೀತಿಯಾಗಿ ಚಟುವಟಿಕೆಯನ್ನ ನಾವು ಮಾಡ್ತಾ ಹೋಗಬಹುದು. ಪೀಬಲ್ ಮಾಡಬೇಕಾದ್ರೆ ಕಮ್ಯುನಿಕೇಶನ್ ಕೊಲಾಬರೇಷನ್ ಜಾಸ್ತಿ ಮಾಡೋಕೋಸ್ಕರ ಕೆಲವೊಂದು ಪ್ರಶ್ನೆಗಳನ್ನ ಇಟ್ಟಿದ್ದೀವಿ. ಸೊ ಇಲ್ಲಿ ವೃತ್ತಾಕಾರದ ವಸ್ತುಗಳ ಸುತ್ತಳತೆಯನ್ನು ನಾವು ಹೇಗೆ ಕಂಡು ಹಿಡಿಯಬಹುದು ಅಂತ ಹೇಳಿ ಮಗು ತಮ್ಮ ಟೀಚರ್ಸ್ ಜೊತೆಯೋ ಅಥವಾ ಸಹಪಾಠಿಗಳ ಜೊತೆಯೋ ಅಥವಾ ಮನೆಯಲ್ಲಿ ಪೋಷಕರ ಜೊತೆಯೋ ಚರ್ಚೆ ಮಾಡಿ ಉತ್ತರವನ್ನ ಕಂಡು ಹಿಡ್ಕೊಬಹುದಾಗಿದೆ. ಇಲ್ಲಿ ಅದೇ ರೀತಿಯಾಗಿ ಕಂಡು ಹಿಡಿದಿರುವ ವಸ್ತುಗಳಲ್ಲಿ ಯಾವುದು ಗರಿಷ್ಠ ಮತ್ತು ಕನಿಷ್ಠ ಸುತ್ತಳತೆ ಹೊಂದಿದೆ ಅದು ಮಗು ಕಂಡು ಹಿಡಿದು ಇಲ್ಲಿ ಬರೆಯುತ್ತೆ. ಸೊ ಯಾವ ವಸ್ತುವಿನ ಆಯಾಮಗಳನ್ನು ಅಳೆಯುವುದು ಸವಾಲಾಗಿತ್ತು ಮತ್ತು ಏಕೆ ಅಂತ ಪ್ರಶ್ನೆ. ನೀವು ನೋಡ್ತಿರ್ತೀರ ವಿದ್ಯಾರ್ಥಿಗಳಿಗೆ ಬಾಲ್ ಅದು ಕರೆಕ್ಟ್ ಸೆಂಟರ್ ಫೈಂಡ್ ಮಾಡೋದು ಕಷ್ಟ ಆಗಿರುತ್ತೆ ಮತ್ತು ಸೆಂಟರ್ ಅಲ್ಲಿ ಒಂದು ಥ್ರೆಡ್ ಅನ್ನ ಈ ರೀತಿಯಾಗಿ ಒಂದು ತುದಿಯಿಂದ ಇನ್ನೊಂದು ತುದಿಯವರೆಗೆ ತಗೊಂಡು ಹೋಗಿ ಅದು ಮೌಂಟ್ ಮಾಡೋದು ಮಕ್ಕಳಿಗೆ ಕಷ್ಟ ಆಗಿರುತ್ತೆ. ಸೊ ಅದು ಅವರಿಗೆ ಸವಾಲಾಗಿರುತ್ತೆ. ಯಾಕಂತಂದ್ರೆ ಅಲ್ಲಿ ಸೆಂಟರ್ ಕರೆಕ್ಟ್ ಆಗಿ ಮಗುವಿಗೆ ಲೊಕೇಟ್ ಮಾಡಕ್ಕೆ ಬರ್ತಿರಲ್ಲ. ಸೊ ಈ ರೀತಿಯಾದ ಸವಾಲುಗಳನ್ನ ಮಕ್ಕಳ ಹತ್ರ ನಾವು ಡಿಸ್ಕಸ್ ಮಾಡಬೇಕು. ಇನ್ನೊಂದು ಪ್ರಶ್ನೆ, ಕೇರಂ ಬೋರ್ಡ್ ನ ಉದ್ದ ಮತ್ತು ಅಗಲ ಕೊಟ್ಟಿದ್ದಾರೆ ಇಲ್ಲಿ ಮತ್ತು ಅದರ ಸುತ್ತಳತೆ 240 ಚದರ ಸೆಂಟಿಮೀಟರ್ ಆಗಿರುತ್ತೆ ಅಂತ ಹೇಳಿ ಸುನಿಲ್ ಹೇಳಿದನು. ಸೊ ಈ ಹೇಳಿಕೆಯನ್ನ ನಾವು ಮಕ್ಕಳ ಹತ್ರ ಚರ್ಚೆ ಮಾಡಿದಾಗ ಮಕ್ಕಳಿಗೆ ಕಾನ್ಸೆಪ್ಟ್ ಸುತ್ತಳತೆ ಮತ್ತು ವಿಸ್ತೀರ್ಣ ಸರಿಯಾಗಿ ಗೊತ್ತಾಗಿದ್ರೆ ಅವರು ಉತ್ತರ ಅಂತ ಹೇಳ್ತಾರೆ. ಪೀಬಲ್ ಆಕ್ಟಿವಿಟಿ ಮಾಡಬೇಕಾದ್ರೆ ಮಕ್ಕಳಲ್ಲಿ ರಚನಾತ್ಮಕ ಯೋಚನೆ ಬಂದಿದ್ರೆ ಅವರು ಇಲ್ಲಿ ಅದನ್ನ ಬರಿಬಹುದು. ಇಲ್ಲಿ ಸ್ವ ಮೌಲ್ಯಮಾಪನ ಪ್ರಶ್ನೆಗಳು 10 ಪ್ರಶ್ನೆಗಳನ್ನ ಕೊಟ್ಟಿರ್ತೀವಿ. ಈ 10 ಪ್ರಶ್ನೆಗಳು ಮಕ್ಕಳು ಸಾಲ್ವ್ ಮಾಡಿ ಆನ್ಸರ್ಸ್ ಏನಿದೆ ಆ ಆನ್ಸರ್ಸ್ ಫಿಲ್ ಮಾಡಕ್ಕೆ ಇಲ್ಲೊಂದು OMR ಶೀಟ್ ಅನ್ನ ಕೊಟ್ಟಿದ್ದೀವಿ. ಸೊ ಪ್ರತಿ ಪ್ರಶ್ನೆಗೆ ಯಾವುದು ಉತ್ತರ ಅಂತ ಹೇಳಿ ಮಗು ಇಲ್ಲಿ ಆ ಸರ್ಕಲ್ ಅನ್ನ ಡಾರ್ಕನ್ ಮಾಡೋದ್ರ ಮೂಲಕ ಉತ್ತರವನ್ನ ಕೊಡ್ಬೇಕಾಗಿರುತ್ತೆ. ಧನ್ಯವಾದಗಳು.